ನಟ ಪ್ರಕಾಶ್ ರಾಜ್ ಪ್ರಕಾರ ಕಟ್ಕೊಂಡಿರೋಳ್ ಜೊತೆಗೆ ಇಟ್ಕೊಂಡಿರೋರ್ನು ಸರ್ಕಾರ ಅಧಿಕೃತ ಅಂತ ಘೋಷಣೆಯನ್ನ ಮಾಡಬೇಕು. ಯಾವನ್ಯಾವನು ಯಾವ್ಯಾವ ರಾಜ್ಯದಲ್ಲಿ ಎಲ್ಲೆಲ್ಲಿ ಬ್ರಾಂಚ್ ಆಫೀಸ್ಗಳನ್ನ ಓಪನ್ ಮಾಡಿಕೊಂಡು ಯಾವ ಯಾವ ರಾಜ್ಯಗಳಲ್ಲೆಲ್ಲ ಮದುವೆ ಆಗಿರ್ತಾನೆ ನೋಡಿ, ಆಯಾ ರಾಜ್ಯಗಳಲ್ಲೆಲ್ಲ ಒಂದೊಂದು ವೋಟರ್ ಐಡಿಗಳನ್ನ ನೀಡಬೇಕು. ಈತ ತನ್ನ ಬಾಯಿಯನ್ನು ತೆರೆದರೆ ಸಾಕು, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಚಾರಗಳ ಬಗ್ಗೆ ಎಲ್ಲ ಚರ್ಚೆಗಳನ್ನ ಮಾಡ್ತಿರ್ತಾನೆ. ಈತನಿಗೆ ಒಂದು ಜ್ಞಾನ ಅನ್ನೋದು ಬೇಡ್ವಾ? BLOಗಳಿಗೆ ತನ್ನ ಮಾಹಿತಿಗಳನ್ನ ನೀಡಬೇಕು ಅಂತ. ರೀ, ಸಾಮಾನ್ಯ ವ್ಯಕ್ತಿಗಳು ಕಣ್ರಿ, ಏನೂ ತಿಳಿಯದಂತಹ ಸಾಮಾನ್ಯ ವ್ಯಕ್ತಿಗಳು SIR ಫಾರ್ಮ್ ನ ಫಿಲ್ ಮಾಡಿ BLOಗಳಿಗೆ ನೀಡಿದ್ದಾರೆ. ಯಾಕ್ರಿ ಈತ SIR ಫಾರ್ಮ್ ನ ಫಿಲ್ ಮಾಡಲಿಲ್ಲ, BLOಗಳಿಗೆ ಮಾಹಿತಿಯನ್ನ ನೀಡಲಿಲ್ಲ? ಈತನ ವೋಟರ್ ಐಡಿನಲ್ಲಿ ಏನು ಅಡ್ರೆಸ್ ಇದೆ, ಓಲ್ಡ್ ಅಡ್ರೆಸ್, ಆ ಓಲ್ಡ್ ಅಡ್ರೆಸ್ ನಲ್ಲಿ ಈತ ಇಲ್ವೇ ಇಲ್ಲ. ಆ ಜಾಗ ಖಾಲಿ ಮಾಡಿ ಎಷ್ಟೋ ವರ್ಷಗಳೇ ಆಗ್ಬಿಟ್ಟಿದೆ. ಹೀಗಿರುವಾಗ BLOಗಳಿಗೆ ಹೇಗ್ರಿ ಗೊತ್ತಾಗುತ್ತೆ ಈತ ಬದುಕಿದನ, ಸತ್ತಿದನ, ಅಥವಾ ನೆಗೆದು ಬಿದ್ದೋಗಿದ್ದಾನ, ಅಥವಾ ಹಾಳಾಗೋಗಿ ಬೇರೆ ಯಾವ್ದಾರು ದೇಶಕ್ಕೆ ಹೋಗ್ಬಿಟ್ಟಿದ್ದಾನ ಅಂತ ಹೇಗ್ ಗೊತ್ತಾಗ್ಬೇಕು ಅಂತ BLOಗಳಿಗೆ? ಆನ್ಲೈನಲ್ಲಿ ಆಪ್ಷನ್ ಇತ್ತು ತಾನೆ ಫಾರ್ಮ್ ಫಿಲ್ ಮಾಡೋದು, ಯಾಕೆ ಫಿಲ್ ಮಾಡಲಿಲ್ಲ? ಊರಿನ ಸುದ್ದಿಗಳನ್ನೆಲ್ಲ ಮಾತನಾಡಕ್ಕಾಗುತ್ತೆ, ಒಂದು ಫಾರ್ಮ್ ಫಿಲ್ ಮಾಡೋದಕ್ಕೆ ಯೋಗ್ಯತೆ ಅನ್ನೋದಿರ್ಲಿಲ್ವಾ? ಏನು ಚುನಾವಣಾ ಆಯೋಗದವರು ಈತನ ಮೇಲೆ ಎರಡು ಕಣ್ಣಿಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರು, ಹಿಂಗೆ ಕಣ್ಣಿಟ್ಕೊಂಡು ಕೂತ್ಕೊಂಡ್ಬಿಟ್ಟು ಈತ ಏನ್ ದೊಡ್ಡ ಲ್ಯಾಂಡ್ ಲಾರ್ಡ್ ಅಂತ ಕಣ್ಣಿಟ್ಕೊಂಡು ಕೂತ್ಕೊಂಡು ವೋಟರ್ ಲಿಸ್ಟಿನಿಂದ ಹುಡುಕಿ ಲಕ್ಷಾಂತರ ಮಂದಿ ಇರೋ ವೋಟರ್ ಲಿಸ್ಟಲ್ಲಿ ಹುಡುಕಿ ಈತನನ್ನೇ ಹುಡುಕ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ತೆಗೆದುಬಿಟ್ರು. ಆಹಾ, ಎಂತಹ ನಾಟಕಗಾರರುಗಳು ನೀವು, ಎಂತಹ ಮೊಸಳೆ ನಾಟಕಗಾರರು ನೀವು. ನಾವಿರುವಂತಹದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಬ್ಬ ಅಪ್ಪನಿಗೆ ಹುಟ್ಟಿದವನಿಗೆ ಒಂದೇ ವೋಟರ್ ಐಡಿ, ಒಂದೇ ವೋಟ್ ಹಾಕುವಂತಹ ಅವಕಾಶ ಇರೋದು. ಯಾಕೆ ಬಂದ್ಬಿಡು ನಿನಗೋಸ್ಕರ ಸಂವಿಧಾನವನ್ನೇ ತಿದ್ದುಪಡಿಯನ್ನ ಮಾಡ್ಬಿಡ್ತಾರೆ, ನಿನ್ಗೋಸ್ಕರ ಒಂದು ಸಂವಿಧಾನವನ್ನೇ ತಿದ್ದುಪಡಿಯನ್ನ ಮಾಡ್ಬಿಟ್ಟು ಒಂದು ಅವಕಾಶವನ್ನ ಮಾಡ್ಕೊಟ್ಬಿಡ್ತಾರೆ. ಇಟ್ಕೊಂಡು ಓಡಾಡ್ಬಿಡು 4 ವೋಟರ್ ಐಡಿನ. ಯಾಕೆ ನಮ್ದೆಲ್ಲ ಯಾಕೆ ಇದು ವೋಟರ್ ಲಿಸ್ಟಿನಿಂದ ನಮ್ಮ ಹೆಸರುಗಳು ಡಿಲೀಟ್ ಆಗಿಲ್ಲ? ನಾವು ಫಾರ್ಮ್ ಫಿಲ್ ಮಾಡಿದ್ದೀವಿ, ಕೊಟ್ಟಿದ್ದೀವಿ, ಗೊತ್ತು ತಾನೆ. SIR ಬಗ್ಗೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಭಾಷಣ ಹೊಡೆಯೋದಕ್ಕಾಗುತ್ತೆ? ಅದ್ರ ಪ್ರೋಸೆಸ್ ಎಲ್ಲ ಹೇಗೆ ನಡೆಯುತ್ತೆ ಅಂತ ಗೊತ್ತು ತಾನೆ. ಗೊತ್ತಿದ್ರು ಯಾಕೆ ಫಿಲ್ ಮಾಡಲಿಲ್ಲ? ಈಗ ಸಂತ್ರಸ್ತನ ರೀತಿಯಾಗಿ ಬಂದ್ಬಿಟ್ಟು ಮೊಸಳೆ ಕಣ್ಣೀರು ಹಾಕೋದು. ವೋಟರ್ ಲಿಸ್ಟಿಂದ ನಂದು ಡಿಲೀಟ್ ಆಗ್ಬಿಟ್ಟಿದೆ, ಎಷ್ಟೋ ಲಕ್ಷ ಜನ ಹೋಗ್ಬಿಟ್ಟಿದೆ, ಈಗ ಬೆಂಕಿ ಹಚ್ಚು ಕೂತ್ಕೊಂಡು. ಯಾಕೆ ಡಿಲೀಟ್ ಆಯ್ತು ಅಂತ ಅಂದ್ಬಿಟ್ಟು ಗೊತ್ತು ತಾನೆ, ಗೊತ್ತಿದ್ರು ಮೊಸಳೆ ಕಣ್ಣೀರು ಹಾಕೋದು. ಇವೆಲ್ಲ ಎಂತಹ ನಾಟಕಗಾರರು ಅಂದ್ರೆ ನಿಮ್ಮನ್ನೆಲ್ಲ ಅದಕ್ಕೆ ನಾನು ಹೇಳೋದು, ಇಂದಿರಾ ಗಾಂಧಿ ನಾಟಕ ಕಂಪನಿಯ ನೀವೆಲ್ಲ ನಾಟಕಗಾರರುಗಳು ಅಂತ. ಏನ್ರೋ ನಾಟಕಗಳು ಆಡೋದು. ಒಂದು ಮನಸ್ಸಾಕ್ಷಿ ಅನ್ನೋದು ಬೇಡವಾ ನಿಮ್ಗಳಿಗೆ? ಯಾಕೆ ವೋಟರ್ ಲಿಸ್ಟಿಂದ ಹೆಸರು ಡಿಲೀಟ್ ಆಯ್ತು ಅಂತ ನಿನಗೂ ಗೊತ್ತಿದ್ರು ಸಮಾಜಕ್ಕೆ ಸುಳ್ಳು ಸುದ್ದಿಗಳನ್ನ ಕೊಡೋದು. ಚುನಾವಣಾ ಆಯೋಗ ಅಂತೆ, ಇಂಥವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕಾಗೋದಿಲ್ವಾ? ಇಂಥವ್ರು ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇಲ್ವಾ? ಚುನಾವಣೆ ಪ್ರಕ್ರಿಯೆ ಬಗ್ಗೆನೇ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಸಾಮಾನ್ಯ ವ್ಯಕ್ತಿಗಳಾಗ್ಬಿಟ್ರೆ ಕ್ರಮವನ್ನ ತೆಗೆದುಕೊಂಡ್ಬಿಡ್ತೀರಾ? ಇಂಥವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ. ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ, ಚುನಾವಣೆ ಆಯೋಗದ ಮೇಲೇನೆ ಕೆಟ್ಟ ಅಭಿಪ್ರಾಯಗಳನ್ನ ಮೂಡಿಸ್ತಾ ಇದ್ದಾರೆ ಅಂತ. ನೀವೆಲ್ಲಿ ತೆಗೆದುಕೊಳ್ತೀರಾ? ನಿಮ್ಗಳ್ದನ್ನು ಅದೇ ಯೋಗ್ಯತೆಗಳನ್ನೇ. ಅಲ್ಲೆಲ್ಲ ಹೋಗಿದಾರಂತೆ ಮನೆ ಹತ್ರ, ನಾಳೆ ಇನ್ನೊಬ್ಬ ಬರ್ತಾನೆ, ಹೋಗಿ ಅವನ ಮನೆ ಹತ್ರನು ಹುಡಿಕೊಂಡು ಇಂಥವನ್ನೆಲ್ಲ ಬಿಟ್ಟು ಬಿಸಾಕ್ತಾ ಇರಬೇಕು. ಬೇಕಾದವನ್ ಬರ್ತಾನೆ, ವೋಟ್ ಹಾಕ್ತಾರೋ ಹಾಕೋದಿಲ್ವ ಇವರೆಲ್ಲ ಯಾವನೂ ಗೊತ್ತು. ಇಂಥವ್ರ ಬಗ್ಗೆ ಎಲ್ಲ ಇವತ್ತಿನ ನಮ್ಮ ಸಮಾಜ ಇಂಥವ್ರು ಹೇಳೋ ಮಾತುಗಳನ್ನೆಲ್ಲ ಕೇಳೋದಕ್ಕೆ ಹೋಗ್ಬಿಡಿ. ಬರೀ ಸುಳ್ಳು ಸುದ್ದಿಗಳನ್ನ ಹಬ್ಸೋದು. ಯಾವನ ಬಿಸಾಕ್ತಾನೋ ಒಂದಷ್ಟು ಎಂಜಿಟಲ್ ಕಾಸುಗಳನ್ನ ತಗೊಂಡ್ಬಿಡೋದು, ಸುಳ್ಳು ಸುದ್ದಿಗಳನ್ನ ಹಬ್ಸೋದು ಅಂತ ಹೇಳ್ತಾ, ಇಂತಹ ಜನರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ, ಆ ಕೃಷ್ಣ ಎಲ್ರಿಗೂ ಒಳ್ಳೇದು ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.